ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29 ಅಲ್ಲಿ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಈ ಆನ್ಸರ್ ಬರುತ್ತಂತೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಯಾವ ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾನೆ. ಆಯ್ತಾ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 0.36 ನ 36 ಮಾಡಿದ್ದಾನೆ, ಜಸ್ಟ್ ಡೆಸಿಮಲ್ ಪಾಯಿಂಟ್ ನ ಚೇಂಜ್ ಮಾಡಿದ್ದಾನೆ. 0.84 ನ 8.4 ಅಂತ ಮಾಡಿದ್ದಾನೆ, ಡೆಸಿಮಲ್ ಪಾಯಿಂಟ್ ನ ಚೇಂಜ್ ಮಾಡಿದ್ದಾನೆ. ಜಸ್ಟ್ ರೀಅರೇಂಜ್ ಮಾಡಿ ಅಷ್ಟೇನೆ. ಆಯ್ತಾ, 0.36 36 ಆಗಬೇಕು ಅಂದ್ರೆ ಡೆಸಿಮಲ್ ಪಾಯಿಂಟ್ ಇಲ್ಲಿ ಬರಬೇಕು. ಆಯ್ತಾ, ಡೆಸಿಮಲ್ ಪಾಯಿಂಟ್ 2 ಡಿಜಿಟ್ ಆದ್ರೂ ಶಿಫ್ಟ್ ಆಗಬೇಕು. 2 ಡಿಜಿಟ್ ಶಿಫ್ಟ್ ಆಗಿದೆ ಇಲ್ಲಿ ಡೆಸಿಮಲ್ ಪಾಯಿಂಟ್. 0.84 8.4 ಆಗಬೇಕು ಅಂದ್ರೆ ಡೆಸಿಮಲ್ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಗಿದೆ. ಡೆಸಿಮಲ್ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಗಿದೆ, 1 ಡಿಜಿಟ್ ಶಿಫ್ಟ್ ಆಗಿದೆ. ಆಯ್ತಾ, 1 2 3 ಡೆಸಿಮಲ್ ಪಾಯಿಂಟ್ ಆ ಕಡೆ ಶಿಫ್ಟ್ ಆಗಬೇಕು. ಇಲ್ಲಿ ಆರೋ ಮಾರ್ಕ್ ನೋಡಿ, ಈ ಕಡೆ ಶಿಫ್ಟ್ ಆಗಿದೆ, ಈ ಕಡೆ ಶಿಫ್ಟ್ ಆಗಿದೆ. ಡೆಸಿಮಲ್ ಪಾಯಿಂಟ್ 3 ಈ ಕಡೆ ಶಿಫ್ಟ್ ಮಾಡಿ ಅಷ್ಟೇ. ಆರೋ ಮಾರ್ಕ್ ನೋಡಿ, ಈ ಕಡೆ ಶಿಫ್ಟ್ ಆಗಿದೆ, ಈ ಕಡೆ ಶಿಫ್ಟ್ ಆಗಿದೆ. ಡೆಸಿಮಲ್ ಪಾಯಿಂಟ್ ಈ ಕಡೆ 3 ಡಿಜಿಟ್ ಶಿಫ್ಟ್ ಆಗಬೇಕು ಅಷ್ಟೇ, ಇನ್ನೇನಿಲ್ಲ. ಬ್ರಹ್ಮವಿದ್ಯೆ ಅಲ್ಲ ಮ್ಯಾಥ್ಸು. ಆಯ್ತಾ, ಇದು ಮ್ಯಾಥ್ಸು ಬ್ರಹ್ಮವಿದ್ಯೆ ಅಲ್ಲ. ಆಯ್ತಾ, ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ, ಕಬ್ಬಿಣದ ಕಡಲೆ ಅಲ್ಲ, ಇದೊಂದು ರೀತಿ ಕಡಲೆಪುರಿ ಅಂತ. ಆಯ್ತಾ, ನಾರ್ತ್ ಕರ್ನಾಟಕದಲ್ಲಿ ಗಿರ್ಮಿಟ್ ಅಂತಾರಲ್ಲ ಆ ರೀತಿ ಇದು. ಆಯ್ತಾ, ತಲೆ ಕೆಡ್ಸ್ಕೊಬೇಡಿ, ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಗಣಿತ ಅಂದ್ರೆ ಕಬ್ಬಿಣದ ಕಡಲೆ ಅಲ್ಲ, ಇದು ಕಡಲೆಪುರಿ. ಸೌತ್ ಕರ್ನಾಟಕದಲ್ಲಿ ನಾವು ಕಡಲೆಪುರಿ ಅಂತ ಕರಿತೀವಿ, ನಾರ್ತ್ ಕರ್ನಾಟಕದಲ್ಲಿ ನೀವು ಗಿರ್ಮಿಟ್ ಅಂತ ಏನೋ ಕರಿತೀರಾ. ಗಿರ್ಮಿಟ್ ಆಗುತ್ತೆ. ಆಯ್ತಾ, ನೀಟಾಗಿ ಪ್ರಾಕ್ಟೀಸ್ ಮಾಡಿ ಅಷ್ಟೇನೆ. ಇದೇ ಆನ್ಸರ್, ಫೈನಲ್ ಆನ್ಸರ್ 302.4. ಆಪ್ಷನ್ ಬರುತ್ತೆ, ಆಪ್ಷನ್ ಬಿ ಬರುತ್ತೆ. ಆಯ್ತಾ, ಇದು ಫಸ್ಟ್ ಮೆಥಡ್. ಈಗ ಇದೇ ಕ್ವಶನ್ ನ ಸೆಕೆಂಡ್ ಮೆಥಡ್ ಸಾಲ್ವ್ ಮಾಡ್ತೀನಿ ನೋಡಿ. ಆಯ್ತಾ, ಏನಿಲ್ಲ, ಅವ್ನಿಗೆ ಏನಂತ ಕೇಳಿರೋ ಸೆಕೆಂಡ್ ಮೆಥಡ್ ಅಲ್ಲಿ 36 ಇಂಟು 8.4 ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ಅಂತ ಕೇಳಿದ್ದಾನೆ. ಆಯ್ತಾ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ, ಏನು ಮಾಡಬೇಡಿ, ತಲೆನೇ ಯೂಸ್ ಮಾಡಕ್ ಹೋಗ್ಬೇಡಿ. ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿದ್ರೆ 302.4 ಅಂತ ಬರುತ್ತೆ. ಆಯ್ತಾ, ಆಗ್ಲೂ ಆನ್ಸರ್ ನಿಮ್ಗೆ ಸೇಮ್ ಬರುತ್ತೆ, ಆಪ್ಷನ್ ಬಿ ಆಗುತ್ತೆ. ಈಗ ನೆಕ್ಸ್ಟ್ ನಿಮ್ಗೆ ಮೂರನೇ ಮೆಥಡ್ ಹೇಳ್ತದೆ. ಥರ್ಡ್ ಮೆಥಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂರನೇ ಮೆಥಡ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಜಸ್ಟ್ ವಾಚ್ ಮಾಡಿ. ಇದನ್ನೆಲ್ಲ ಆಳಿಸ್ತೀನಿ, ಇಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀರಾ ನೀವು. ಈಗ ಮೂರನೇ ಮೆಥಡ್ ಅಲ್ಲಿ ಥರ್ಡ್ ಮೆಥಡ್ ಫಸ್ಟ್ ಬರ್ಕೊಳ್ಳೋಣ. ಕ್ವಶನ್ ಏನ್ ಕೊಟ್ಟಿದ್ರೆ 0.36 ಇಂಟು 0.84 ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 3024 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇದನ್ನ 36 ಇಂಟು 8.4 ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ಅಂತ ಕೇಳಿದ್ರೆ. ಆಯ್ತಾ, ಫಸ್ಟ್ ಇದನ್ನ ಬರ್ಕೊತೀನಿ. 0.36 ಇಂಟು 0.84 ಈಕ್ವಲ್ ಟು 0.3024.